ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 14ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:49 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 10:01 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಕೂಡ ಈ ದಿನ ಮಧ್ಯಾಹ್ನ 12:22 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:03 ಮಧ್ಯಾಹ್ನ 3:33 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:32 ಬೆಳಿಗ್ಗೆ 11:02 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:31 ಬೆಳಿಗ್ಗೆ 8:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:30 ಬೆಳಿಗ್ಗೆ 11:18 ಇನ್ನು ಅಪರಾಹ್ನ 3:17 ಅಪರಾಹ್ನ 4:05 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:54 ಅಮೃತ ಕಾಲ ಇರುವಂಥ ಒಂದು ವಿಶೇಷ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:28 ಸೂರ್ಯಾಸ್ತ ಸಂಜೆ 6:29. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಧರ್ಮಕ್ಕೆ ಕಾರಕ, ನ್ಯಾಯಕ್ಕೆ ಕಾರಕ, ಒಂದು ಗೌರವಕ್ಕೆ ಕಾರಕ, ಹಾಗೆ ಭಾಗ್ಯೋದಯಕ್ಕಾಗಲಿ ಪಾಂಡಿತ್ಯಕ್ಕಾಗಿ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗದರ್ಶನ ಇದೆ, ಸಲಹೆ ಇದೆ, ಸಹಕಾರ ಇದೆ. ಹಾಗಾಗಿನೇ ಈ ಗುರುವಾರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ಒಂದು ಸಮಯ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:35 ಇನ್ನು
ಮಧ್ಯಾಹ್ನ 1 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 29 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಅಂತ ಹೇಳಿದ್ರೆ, ಇದು ಈ ದಿನ ಬೆಳಿಗ್ಗೆ 5 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 35 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 28 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೋರದ ಸಮಯ ಉತ್ತಮವಾಗಿದೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಅಗ್ರಿಮೆಂಟ್ಗಾಗಲಿ ಅಥವಾ ಯಾವುದೇ ರೀತಿಯ ಮಾತುಕತೆಗಾಗಲಿ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಈ ದಿನ ಇರುವಂಥ ರವಿ ಹೋರಾದ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 34 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗೆ ಈ ದಿನದಲ್ಲಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ವ್ಯಾಪಾರ ಚೆನ್ನಾಗಾಗತ್ತೆ. ಹಾಗಾಗಿ ಹಣಕಾಸಿನ ಸ್ಥಿತಿ ಸುಭದ್ರವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಇರುವಂಥ ಶುಕ್ರ ಹೋರದ ಸಮಯ ಬೆಳಿಗ್ಗೆ 9 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 34 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಅಪರಾಹ್ನ 5 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 39 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು, ವಿಶೇಷವಾಗಿ ವರ್ತಕರು ಸ್ವಲ್ಪ ತಟಸ್ಥರಾಗಿ ಇರಬೇಕಾಗತ್ತೆ ಈ ದಿನ ಇರುವಂಥ ಬುಧ ಹೋರದಲ್ಲಿ. ಹಾಗಾಗಿ ಯಾವುದೇ ಹೊಸ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಈ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಲ್ಲಿ ಒಂದು ಅಗ್ರಿಮೆಂಟ್ ಇರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಡೀಡ್ಸ್ ಇರ್ಬೋದು, ಇಂಥ ವಿಚಾರಗಳಲ್ಲೂ ಕೂಡ ಈ ದಿನ ಎಚ್ಚರಿಕೆಯಿಂದ ಇರಿ. ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 28 ನಿಮಿಷದಿಂದ ಸಂಜೆ 6 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 31 ನಿಮಿಷದಿಂದ ರಾತ್ರಿ 1 ಗಂಟೆ 32 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಹಾಗಾಗಿ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನೀವು ಪ್ರಾರಂಭ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭ ಮುಹೂರ್ತದಲ್ಲಿ ಆರಂಭ ಆಗಲಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಕೂಡ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ 100ಕ್ಕೆ 100ರಷ್ಟು ನೀವು ಅಂದುಕೊಂಡಿರುವಂಥ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ದಿನದ ಶುಭ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮತ್ತು ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು, ಯಾವಾಗ ತಟಸ್ಥರಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡ್ರೆ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಪ್ರತಿನಿತ್ಯ ನೀವು ಮನನ ಮಾಡಿಕೊಳ್ಳಿ, ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಕುಂಭ ರಾಶಿಯಿಂದ ಮೀನ ರಾಶಿಗೆ ರವಿಯ ಪ್ರವೇಶ ಆಗುವಂಥ ದಿನ. ಹಾಗಾಗಿನೇ ಮೀನ ಸಂಕ್ರಮಣ ಆಗುವಂಥ ಈ ದಿನದಲ್ಲಿ ನೀವು ತರ್ಪಣಾದಿಗಳನ್ನು ಕೊಡಬಹುದು. ಹಾಗಾಗಿ ಈ ಗ್ರಹಣದ ಸಂದರ್ಭದಲ್ಲಿ, ಅಮಾವಾಸ್ಯೆಯ ಹುಣ್ಣಿಮೆಯ ಸಂದರ್ಭದಲ್ಲಿ, ಜೊತೆಗೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂಥ ದಿನದಂದು ಕೂಡ ತರ್ಪಣವನ್ನು ಕೊಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯಗಳಿದು. ಹಾಗಾಗಿ
ಈ ದಿನದಲ್ಲಿ ಗತಿಸಿರುವಂಥ ಪಿತೃಗಳ ಆರಾಧನೆ ಮಾಡುವಂಥದ್ದನ್ನು ಮಾಡಿ ಪಿತೃದೋಷಗಳು ವಿಶೇಷವಾಗಿ ನಿವಾರಣೆಯಾಗುತ್ತೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿಕ್ಕೆ ಒಳ್ಳೆಯ ಸಮಯವನ್ನು, ಒಳ್ಳೆಯ ಮುಹೂರ್ತವನ್ನು ನೋಡಿ ಆರಂಭ ಮಾಡುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೆಲವು ಪೂರ್ಣವಾಗದೇ ಇರುವಂಥ ಕೆಲಸಗಳಿರುತ್ತೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂಥ ಕೆಲಸಗಳಿರುತ್ತೆ. ಹಾಗಾಗಿ ಯಾವುದೋ ಕಾರಣಗಳಿಂದ ಈ ಕೆಲಸ ಅರ್ಧಂಬರ್ಧ ಆಗಿರುವಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ವೇದನೆಯನ್ನು ತರ್ತಾ ಇರುತ್ತೆ. ಬಹಳಷ್ಟು ಶ್ರಮ ಹಾಕಿದ್ದೀರಿ, ಬಹಳಷ್ಟು ಖರ್ಚಾಗಿದೆ, ಆದರೂ ಕೂಡ ಆ ಕೆಲಸ ನಿಂತಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿರೋದರಿಂದ ಅಂಥವರು ವಿಶೇಷವಾಗಿ ಒಂದು ಪರಿಹಾರವನ್ನು ಮಾಡಬೇಕಾಗತ್ತೆ. ಇಲ್ಲಿ ಕಾರ್ಯಗಳು ಅಡೆತಡೆಯಾಗಿ ಅಂದುಕೊಂಡಂತಹ ಸಮಯದಲ್ಲಿ ಅದು ಈಡೇರದೇ ಇದ್ದರೆ ಸ್ತಂಭನವಾಗಿದೆ ಅನ್ನುವಂಥ ಹೆಸರಿನಿಂದ ಅದನ್ನು ಕರೀತಾರೆ. ಹಾಗಾಗಿ ಈ ಸ್ತಂಭನವನ್ನು ಹೊಡೆಯುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಂತು ಹೋಗಿರುವಂಥ ಕೆಲಸಗಳಿಗೆ ಮರುಚಾಲನೆಯನ್ನು ಕೊಡಬೇಕು. ಮರುಚಾಲನೆಯನ್ನು ಕೊಡಲಿಕ್ಕೆ ನಿಮಗೆ ಎಲ್ಲ ದಿನವೂ ಕೂಡ ಸೂಕ್ತವಾದಂಥ ಸಮಯ ಅಲ್ಲ. ಅದಕ್ಕಾಗಿ ಒಂದು ಪರಿಹಾರವನ್ನು ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕಾಗತ್ತೆ. ಹಾಗಾಗಿ ನೀವು ನಿಮ್ಮ ಕಾರ್ಯಗಳು ಈಡೇರದೆ ಸ್ತಂಭನ ಆಗಿದ್ದರೆ ನೀವು 5 ಹಳದಿ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಆ ನಿಂಬೆ ಹಣ್ಣಿನ ಮೇಲೆ ಕಪ್ಪು ಚುಕ್ಕೆಗಳಿರಬಾರ್ದು. ಅತ್ಯಂತ ಶುಭ್ರವಾಗಿರುವಂಥ, ಅಷ್ಟೇ ರಸಭರಿತವಾಗಿರುವಂಥ 5 ನಿಂಬೆ ಹಣ್ಣನ್ನು ತೆಗೆದುಕೊಂಡು 5 ವಾರ ಭೈರವನ ಮಂದಿರಕ್ಕೆ ಅಥವಾ ಶಿವನ ಆಲಯಕ್ಕೆ ಅದನ್ನು ಕೊಡಬೇಕು. ಅದರಲ್ಲೂ ಗುರುವಾರದ ದಿನವೇ ಅದನ್ನು ಅರ್ಪಣೆ ಮಾಡಬೇಕು. ಹಾಗಾಗಿ ಮರೆಯದೆ ಈ ಒಂದು ಪರಿಹಾರ ಕ್ರಮವನ್ನು ಗುರುವಾರದಂದು ನೀವು ಆರಂಭ ಮಾಡಿದ್ರೆ ನೀವು ಅರ್ಧಂಬರ್ಧಕ್ಕೆ ಬಿಟ್ಟಿರುವಂಥ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ, ನಿಮ್ಮ ಮನೋಕಾಮನೆಗಳು ಪೂರ್ಣವಾಗುತ್ತೆ. ಹಾಗಾಗಿ ಇಂತಹ ಒಂದು ಪುಟ್ಟ ಪ್ರಯತ್ನವನ್ನು ಈ ಗುರುವಾರದ ದಿನವೇ ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಕುಂಭರಾಶಿಯಿಂದ ಮೀನರಾಶಿಗೆ ರವಿಯ ಪ್ರವೇಶ ಆಗಿದೆ ಅಂತ ಹೇಳಿದ್ವಿ. ಇದನ್ನೇ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡೋದನ್ನೇ ಸಂಕ್ರಾಂತಿಯ ಕಾಲ ಅಂತ ಹೇಳಿ ಕರೀತಾರೆ. ಸಂಕ್ರಮಣ ಘಟ್ಟ ಅನ್ನುವಂಥ ಹೆಸರಿನಿಂದ ಕೂಡ ಕರೀತಾರೆ. ಹಾಗಾಗಿ ಈ ಸಂಕ್ರಾಂತಿಯ ಕಾಲ ಅತ್ಯಂತ ಪುಣ್ಯಪ್ರದವಾಗಿರುತ್ತೆ. ಈ ಸಂಕ್ರಾಂತಿ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲಿ ನಡೆಯುವಂಥ ಸಂಕ್ರಾಂತಿ. ಏಕೆಂದರೆ ಸೂರ್ಯ ಒಂದು ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾನೆ, ನಂತರ ಮುಂದಿನ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿನೇ 12 ರಾಶಿಗಳಲ್ಲಿ ಈ ಸಂಕ್ರಾಂತಿ ನಡೆಯುವಂಥದ್ದು. ಇಲ್ಲಿ ಮೇಷ ಸಂಕ್ರಾಂತಿ ಅಂತ ಹೇಳಿದ್ರೆ ಮೇಷರಾಶಿಗೆ ರವಿಯ ಪಾದಾರ್ಪಣೆ ಆಗುವಂಥದ್ದು. ಇದು ವಿಷುವತ್ ಪುಣ್ಯಕಾಲ. ಇನ್ನು ವೃಷಭ ಸಂಕ್ರಾಂತಿ, ಇದನ್ನು ವಿಷ್ಣುಪದ ಪುಣ್ಯಕಾಲ ಅಂತ ಹೇಳ್ತಾರೆ. ಇನ್ನು ಮಿಥುನ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಹಾಗೆ ಕರ್ಕಾಟಕ ಸಂಕ್ರಾಂತಿಯನ್ನು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಸಿಂಹ ಸಂಕ್ರಾಂತಿಯನ್ನು ವಿಷ್ಣುಪದ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಹಾಗೆ ಕನ್ಯಾ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಇನ್ನು ತುಲಾ ಸಂಕ್ರಾಂತಿಯನ್ನು ವಿಷುವತ್ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ವೃಶ್ಚಿಕ ಸಂಕ್ರಾಂತಿಯನ್ನು ವಿಷ್ಣುಪದ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಧನುರ್ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಸೂರ್ಯ ಕುಂಭರಾಶಿಗೆ ಬಂದಾಗ ಕುಂಭ ಸಂಕ್ರಾಂತಿ, ಇದನ್ನು ವಿಷ್ಣುಪದ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಇನ್ನು ಮೀನ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ದಿನ ಇರುವಂಥದ್ದು ಷಡಶೀತಿ ಪುಣ್ಯಕಾಲ. ಇಲ್ಲಿ ವಿಷ್ಣುಪದ ಪುಣ್ಯಕಾಲಕ್ಕಿಂತಲೂ ಕೂಡ ಷಡಶೀತಿ ಪುಣ್ಯಕಾಲ ತುಂಬ ಶ್ರೇಷ್ಠವಾಗಿದೆ. ಹಾಗೆ ಈ ಷಡಶೀತಿ ಪುಣ್ಯಕಾಲಕ್ಕಿಂತಲೂ ಕೂಡ ವಿಷ್ಣುವತ್ ಪುಣ್ಯಕಾಲ ತುಂಬ ಶ್ರೇಷ್ಠವಾಗಿದೆ. ಇನ್ನು ವಿಷ್ಣುವತ್ ಪುಣ್ಯಕಾಲಕ್ಕಿಂತಲೂ ಕೂಡ ಆಯನ ಪುಣ್ಯಕಾಲ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಈ ದಕ್ಷಿಣಾಯನ ಕಾಲಕ್ಕಿಂತಲೂ ಉತ್ತರಾಯಣ ಕಾಲ ಶ್ರೇಷ್ಠವಾಗಿರುತ್ತೆ. ಹಾಗಾಗಿನೇ ಈ ಸಂಕ್ರಾಂತಿಯ ಪುಣ್ಯ ಕಾಲಗಳಲ್ಲಿ ನದಿ ಸ್ನಾನ ಮಾಡುವಂಥದ್ದು ತುಂಬ ಶ್ರೇಷ್ಠ. ದೇವತೆಗಳಿಗೆ ಮತ್ತು ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ಕಾರ್ಯ. ಹಾಗೆ ಈ ದಿನ ಉಪವಾಸ ಮಾಡುವಂಥದ್ದು, ಹೋಮ ಜಪ ತಪ ದಾನ ಇವುಗಳು ಕೂಡ ತುಂಬ ಪ್ರಶಸ್ತವಾಗಿ ಇರುವಂಥದ್ದು. ಈ ದಿನ ಇವನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು. ಇನ್ನು ವಿದ್ಯುಕ್ತವಾಗಿ ನಡೆಯಬೇಕಾದಂಥ ಕಾರ್ಯಗಳಿಗೆ ಉತ್ತಮ ಕಾಲ ಅಂತ ಹೇಳುವಂಥದ್ದಿದೆ. ಹಾಗಾಗಿನೇ ಈ ಉತ್ತಮ ಕಾಲ ವಿಶೇಷವಾಗಿ ನೀವು ಪ್ರತಿನಿತ್ಯದ ಪಂಚಾಂಗದಲ್ಲಿ ನೋಡಿಕೊಳ್ಬೇಕು. ಇನ್ನು ಈ ರವಿಯ ಸಂಕ್ರಮಣದಂದು
ನೀವು ಅನುಸರಣೆ ಮಾಡಬೇಕಾಗಿರುವಂಥ ಕ್ರಮಗಳ ಬಗ್ಗೆ ಹೇಳಿದೆ. ನಿಮ್ಮ ಸಂಪ್ರದಾಯಗಳು ಹೇಗಿದೆಯೋ ಆ ರೀತಿ ಈ ರವಿಯ ಸಂಕ್ರಮಣವನ್ನು ಅನುಸರಣೆ ಮಾಡಿ ಉತ್ತಮವಾದಂಥ ಫಲ ತಮ್ಮದಾಗತ್ತೆ. ಒಳ್ಳೆಯದಾಗಲಿ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಪುರುಷರ ಜಾತಕದಲ್ಲಿ ಅಥವಾ ಸ್ತ್ರೀಯರ ಜಾತಕದಲ್ಲಿ ಶನಿ ಯಾವ ಮನೆಯಲ್ಲಿದ್ದರೆ ಯಾವ ಫಲಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಪುರುಷ ಹಾಗೆ ಸ್ತ್ರೀಯರ ಜಾತಕದಲ್ಲಿ ಶನಿ ಯಾವ ಯಾವ ಭಾವದಲ್ಲಿರ್ತಾನೆ ಅನ್ನುವಂಥದ್ದನ್ನು ಮೊದಲು ನೋಡ್ಕೊಳ್ಬೇಕು. ಹಾಗಾಗಿ ನಿಮ್ಮ ಜನ್ಮ ಕುಂಡಲಿ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ ನಿಮ್ಮ ರಾಶಿಯಿಂದ ಶನಿ ಎಷ್ಟನೇ ಮನೆಯಲ್ಲಿದ್ದಾನೆ, ಅದರ ಭಾವ ಯಾವುದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ನಂತರ ಈ ಒಂದು ವಿಚಾರವನ್ನು ನೀವು ತುಲನಾತ್ಮಕವಾಗಿ ನೋಡಿದಾಗ ಅಲ್ಲಿ ಈ ಶನಿಯ ಫಲಗಳು ಯಾವ ರೀತಿಯಲ್ಲಿದೆ ಅನ್ನುವಂಥ ವಿಚಾರಗಳು ಗೊತ್ತಾಗುತ್ತೆ. ಇದನ್ನು ಬಹಳ ಮುಖ್ಯವಾಗಿ ನಮ್ಮ ಹಿರಿಯರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರೋದ್ರಿಂದ ಇದು ನಂಬಲಾರ್ಹವಾದಂತಹ ಒಂದು ಮಾಹಿತಿ ಅನ್ನುವಂಥ ವಿಚಾರವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಇಲ್ಲಿ ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ ಜಾತಕರ ಮಗನಿಗೆ ಕೇಡು ಉಂಟಾಗುತ್ತೆ, ಕೆಟ್ಟ ಆಲೋಚನೆಗಳು ಆ ಮಗುವಿಗೆ ಬರುತ್ತೆ. ಹಾಗೆ ವಾಯು ಸಂಬಂಧಿತವಾದಂಥ ಕಾಯಿಲೆಗಳು ವಿಪರೀತವಾಗಿ ಆ ಮಗುವನ್ನು ಕಾಡುತ್ತೆ. ಹಾಗಾಗಿನೇ ಆಸ್ತಮ ಆಗಲಿ, ಉಬ್ಬಸ ಆಗಲಿ, ಉಸಿರಾಟದ ತೊಂದರೆಗಳಾಗುವಂಥ ಸಾಧ್ಯತೆಗಳು ಆ ಮಗುವಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಲಗ್ನದಲ್ಲಿ ಶನಿ ಇರುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು 2ರಲ್ಲಿ ಶನಿ ಏನಾದರೂ ಇದ್ದರೆ, ಈ 2ನೇ ಮನೆಯನ್ನು ಧನಸ್ಥಾನ ಅಂತ ಹೇಳಿ ಕರೀತಾರೆ. ಈ ಧನಭಾವದಲ್ಲಿ ಏನಾದರೂ ಜಾತಕದಲ್ಲಿ ಶನಿ ಇದ್ದರೆ ಅವರು ಧನಹೀನರಾಗ್ತಾರೆ, ಹಣ ಇದ್ದರೂ ಕೂಡ ಇಲ್ಲದಂತೆ ಆಗ್ಬಿಡುತ್ತೆ. ಹಾಗಾಗಿನೇ ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳು ಆಗುವಂಥದ್ದು, ಇನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಕೆಲಸದಿಂದ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಪ್ರತಿಫಲಗಳು ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡಚಣೆಗಳು ಆಗೋಗುತ್ತೆ. ಇನ್ನು ದುರ್ಬಲವಾದಂಥ ಕಣ್ಣುಗಳಿರುತ್ತೆ, ಕಣ್ಣಿನ ನೋಟ ಸಮರ್ಪಕವಾಗಿರಲ್ಲ. ಜೊತೆಗೆ ಈ ಚಾಳೇಶ್ವರಿ ಅನ್ನುವಂಥದ್ದಾಗಲಿ, ಹತ್ತಿರದ ದೃಷ್ಟಿ ಅಥವಾ ದೂರದೃಷ್ಟಿಯ ದೋಷಗಳು ಕೂಡ ಈ ಕಾರಣದಿಂದ ಲಭ್ಯವಾಗುತ್ತೆ. ಹಾಗೆ 3ನೇ ಸ್ಥಾನ ಅಂತ ಹೇಳಿದ್ರೆ ಇದು ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿನೇ ಶನಿ 3ನೇ ಮನೆಯಲ್ಲಿ ಇದ್ದರೆ ಸೋದರನಿಗೆ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಈ ಒರಟು ಸ್ವಭಾವದಲ್ಲಿ ವರ್ತಿಸುವಂಥದ್ದಾಗುತ್ತೆ. ಮಾತಿನಲ್ಲಿ ಅಷ್ಟೊಂದು ಹಿಡಿತಾ ಇರಲ್ಲ, ಮಾತನ್ನು ಅತಿಯಾಗಿ ವಿಪರೀತವಾಗಿ ಆಡುವಂಥದ್ದು ಕೂಡ ಈ ಸಂದರ್ಭದಲ್ಲಿರುತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ ಇದ್ದರೆ ತಾಯಿಗೆ ಗಂಡಾಂತರ, ಹಾಗೆ ಸ್ತ್ರೀ ಆದರೆ ಬಾಣಂತಿ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ 5ನೇ ಮನೆಯಲ್ಲಿ ಶನಿ ಇದ್ದರೆ ಮಕ್ಕಳಿಗೆ ಕೇಡು ಉಂಟಾಗುವಂಥದ್ದು, ಏಕೆಂದರೆ 5ನೇ ಮನೆ ಇಲ್ಲಿ ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ನಿಮ್ಮ ಜಾತಕದಲ್ಲಿ 5ನೇ ಮನೆಯಲ್ಲಿ ಶನಿ ಇರಬಾರ್ದು. ಇಲ್ಲಿ ಇದ್ದರೆ ಮಕ್ಕಳ ಯೋಗ ಇರಲ್ಲ, ಮದುವೆ ಆದರೂ ಕೂಡ ಮಕ್ಕಳಾಗಲ್ಲ ಅನ್ನುವಂಥ ವಿಚಾರ ಇದೆ. ಇನ್ನು 6ನೇ ಮನೆಯಲ್ಲಿ ಶನಿ ಇದ್ದರೆ ಅಂಥವರಿಗೆ ಕಡಿಮೆ ಸಂಬಂಧಿಕರು ಇರ್ತಾರೆ, ಪುತ್ರ ಸಂತಾನ ಕಡಿಮೆ ಇರುತ್ತೆ, ಹೆಣ್ಣು ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಇನ್ನು 7ನೇ ಮನೆಯಲ್ಲಿ ಶನಿ ಇದ್ದರೆ ಶಾರೀರಿಕ ತೊಂದರೆಗಳು ಉಂಟಾಗುವಂಥದ್ದಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅನ್ನುವಂಥದ್ದು ಇರಲ್ಲ, ಬಿರಸ, ವಾದ ವಿವಾದ, ಭಿನ್ನಾಭಿಪ್ರಾಯಗಳು ಪ್ರತಿನಿತ್ಯ ಇರುವಂಥ ಒಂದು ದೃಶ್ಯವನ್ನು ಆ ಮನೆಯಲ್ಲಿ ಕಾಣ್ಬೋದು. ಇನ್ನು 8ನೇ ಭಾವದಲ್ಲಿ ಅಥವಾ 8ನೇ ಮನೆಯಲ್ಲಿ ಶನಿ ಇದ್ದರೆ ಇಲ್ಲಿ ಕಣ್ಣಿನ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು, ವಿಪರೀತ ಪ್ರಯಾಣ ಮಾಡ್ತಾ ಇರಬೇಕಾಗತ್ತೆ. ಈ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಅನಾನುಕೂಲಕರವಾಗಿರುತ್ತೆ. ಹಾಗೆ ಪರಸ್ತ್ರೀಯರಲ್ಲಿ ಆಸಕ್ತಿ ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು 9ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ಅಲ್ಲಿ ಭಾಗ್ಯಸ್ಥಾನ ಅಂತ ಹೇಳಿ ಕರೀತಾರೆ. ಆದರೆ ಈ 9ರಲ್ಲಿ ಶನಿ ಇದ್ದರೆ ಅವರಿಗೆ ಬಡತನ ಇರುತ್ತೆ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶ್ರಮಪಟ್ಟೆ ಲಾಭವನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಸೋದರತ್ತೆಯರಿಗೆ ಹಾನಿ ಉಂಟಾಗುವಂಥದ್ದು, ತಂದೆಯ ಸಂಬಂಧಿಕರಿಂದ ವಿರೋಧಗಳು ಕೂಡ ಉಂಟಾಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಸುಲಭವಾಗಿ ನೀವು ಜಯಿಸುವಂಥ ಒಂದು ವಿಚಾರ ಇರಲ್ಲ ಇಲ್ಲಿ. ಇನ್ನು 10ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ ಇದು ಉದ್ಯೋಗ ಸ್ಥಾನ. ಹಾಗಾಗಿ ಲಗ್ನದಿಂದ ನೀವು ಕೌಂಟ್ ಮಾಡಿದಾಗ 10ರಲ್ಲಿ ಶನಿ ಸ್ಥಿತನಾಗಿದ್ದರೆ ಅಲ್ಲಿ ವಿಶೇಷವಾಗಿ ಆರೋಗ್ಯ ಪರಿಪೂರ್ಣವಾಗಿರುತ್ತೆ, ಯಥೇಚ್ಛವಾದಂತಹ ಸಂಪಾದನೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ಕೈಯಲ್ಲಿ ಕಾಸಿಲ್ಲ ಅಂದರೆ ಹಣ ಸಿಕ್ಕತ್ತೆ, ಉದ್ಯೋಗ ಇಲ್ಲ ಅಂದರೆ ಉದ್ಯೋಗ ಸಿಕ್ಕತ್ತೆ. ಒಟ್ಟಾರೆ ನೀವು ಅಂದುಕೊಂಡಂತೆ ಇರಬೇಕಾದಂಥ ಒಂದು ಸಂದರ್ಭ ಇದು. ಇನ್ನು 11ನೇ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ
ಅಪಾರವಾಗಿ ಹಣ ಸಂಪಾದನೆ ಆಗುತ್ತೆ. ಸ್ಥಿರಾಸ್ತಿಯನ್ನು ಮಾಡ್ಕೊಳ್ತೀರಿ. ಭೂಮಿ, ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ 11ನೇ ಮನೆಯಲ್ಲಿ ಶನಿ ಇದ್ದಾಗ ಅಲ್ಲಿ ಕಷ್ಟಪಟ್ಟು ದುಡಿದಂಥ ಹಣವನ್ನು ಉಳಿತಾಯ ಮಾಡ್ತೀರಿ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉತ್ತಮವಾದಂಥ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಇನ್ನು 12ನೇ ಮನೆಯಲ್ಲಿ ರವಿ ಇದ್ದರೆ ಅಂಥವರಿಗೆ ಅಪಾರವಾದಂಥ ಪಾಂಡಿತ್ಯ ಇರುತ್ತೆ. ಆದರೆ ಅಂಗವಿಕಲರಾಗಿರ್ತಾರೆ. ಇದನ್ನು ನೀವು ಗಮನಿಸಬೇಕು. ಹಾಗಾಗಿ ನಿಮ್ಮ ಜಾತಕದಲ್ಲಿ ಶನಿ ಯಾವ ಮನೆಯಲ್ಲಿದ್ದಾನೆ, ನಿಮ್ಮ ಲಗ್ನದಿಂದ ಎಷ್ಟನೇ ಮನೆಯಲ್ಲಿ ಶನಿ ಸ್ಥಿತನಾಗಿದ್ದಾನೆ ಅನ್ನುವಂಥದ್ದನ್ನು ನೋಡಿಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗಾಗಿ ಶನಿ ಜಾತಕದಲ್ಲಿ ಯಾವ ಮನೆಯಲ್ಲಿ ಇದ್ದರೆ ಯಾವ ಫಲಗಳಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಮನೆ ತುಂಬ ಬೆಳಕಿದೆ. ಮನೆಯಲ್ಲಿ ಒಂದು ಶಾಂತಿಯ ನೆಮ್ಮದಿಯ ವಾತಾವರಣ ಇದೆ. ಅದರಲ್ಲೂ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಈ ದಿನ ತುಂಬ ಮೆಚ್ಚುಗೆ ವ್ಯಕ್ತವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ ಕೊಟ್ಟವರ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಕೊಂಡಿರ್ತೀರಿ. ಇನ್ನು ಬಹಳ ವಿಶೇಷವಾಗಿ ಈ ಹಠದ ಸ್ವಭಾವವನ್ನು ಇಟ್ಟುಕೊಂಡಿರುವಂಥ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಸಾಧನೆ ಮಾಡಿದಾಗ ಈ ದಿನ ನಿಮಗೆ ತೃಪ್ತಿ ಅನ್ನುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಕೆಲಸ ಆಗಲೇಬೇಕು ಅನ್ನುವಂಥ ಗುರಿಯನ್ನು ಹೊಂದಿರುವಂಥವರು ನೀವು. ಅದು ಹಠವಾಗಲಿ ಕಷ್ಟ ಆಗಲಿ ಕೆಲಸವನ್ನು ಮುಂದುವರಿಸಿದ್ದೀರಿ. ಹಾಗೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು, ಕಷ್ಟಗಳನ್ನು ಅನುಭವಿಸಿರುವಂಥವ್ರು ನೀವು. ಬಿರುಗಾಳಿಯೇ ಎದ್ದಿರುವಂತಹ ಜೀವನ ನಿಮ್ಮದು. ಹಾಗಾಗಿ ಈ ಬಿರುಗಾಳಿ ಅನ್ನುವಂಥದ್ದು ಬಾಳಿನಲ್ಲಿ ಬೀಸಬೇಕು ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಆಗಲೇ ನಮಗೆ ಗೊತ್ತಾಗುವಂಥದ್ದು ನಮ್ಮನ್ನು ಯಾರು ಕೈ ಹಿಡಿತಾರೆ, ನಮಗೆ ಯಾರು ಕೈ ಕೊಡ್ತಾರೆ ಅನ್ನುವಂಥದ್ದು. ಅಂಥ ಅನುಭವ ಬಹಳ ವಿಶೇಷವಾಗಿ ನಿಮಗೆ ಆಗಿರುವಂಥದ್ದು ನಿಮ್ಮ ಜೀವನದಲ್ಲಿ. ಹಾಗಾಗಿ ಅಂಥ ಘಟನೆಗಳ ಮೆಲುಕು ಹಾಕುವಂಥದ್ದು, ಅಂಥ ವಿಚಾರಗಳನ್ನೇ ಈ ದಿನ ನಿಮ್ಮ ಬಂಧುಗಳು, ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಲಿಕ್ಕೆ ಒಂದು ಔಟ್ಲೆಟ್ ಸಿಕ್ಕುವಂಥ ಒಂದು ವಿಶೇಷ ದಿನ ಇದು. ಹಾಗೆ ಈ ದಿನ ನಿಮಗೆ ಬಂದಿರುವಂಥ ಹಣಕಾಸಿನ ವಿಚಾರಗಳು, ಹಣಕಾಸಿನ ಸಂಕಷ್ಟಗಳು, ಇದನ್ನು ಕೂಡ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಬಳಿ ಹೇಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವೆಚ್ಚಕ್ಕೆ ಸ್ವಲ್ಪ ಕಡಿವಾಣ ಹಾಕಬೇಕು. ಹಾಗೆ ಈ ದಿನದಲ್ಲಿ ಯಥಾಸ್ಥಿತಿಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಮರಳಬೇಕು ಅಂತ ಹೇಳಿದ್ರೆ ನಿಮ್ಮ ಯೋಜನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಸಂಪಾದನೆಯ ಜೊತೆಗೆ ಉಳಿತಾಯ ಇರಬೇಕು. ಉಳಿತಾಯವನ್ನು ಬಹಳ ನಾಜೂಕಾಗಿ ನೀವು ಇಟ್ಕೊಳ್ಬೇಕಾಗತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಸಭೆ ಸಮಾರಂಭಗಳಿಗೆ ಭಾಗವಹಿಸುವಂಥದ್ದು, ಅದರಲ್ಲಿ ಮುಖ್ಯ ಅತಿಥಿ ಆಗ್ತೀರಿ ಅಥವಾ ಒಂದು ಕೇಂದ್ರ ಬಿಂದುವಾಗಿ ಆಗಾದರೂ ಕೂಡ ಈ ದಿನ ಇರುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷದ ದಿನ, ಸಾಧನೆ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ದಿನ ಇದು. ಗುರು ಹಿರಿಯರ ಮಾರ್ಗದರ್ಶನ ಚೆನ್ನಾಗಿದೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ನಿಮಗೆ ಇಷ್ಟವಾದಂತಹ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಕೆಲಸದಿಂದ ಬರುವಂತಹ ಫಲಿತಾಂಶಗಳು ಮಿಶ್ರ ಫಲವನ್ನು ಕೊಡುವಂಥದ್ದಿದೆ. ಹಾಗಾಗಿಯೇ ಹತಾಶರಾಗಬೇಡಿ, ನಿರಾಶರಾಗಬೇಡಿ. ಕೆಲಸವನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಆ ಕೆಲಸಕ್ಕೆ ಅತ್ಯುತ್ತಮವಾದಂಥ ಬೆಲೆ ಬಂದೇ ಬರುತ್ತೆ. ಹಾಗೆ ಈ ದಿನದ ಆರಂಭ ಏನಿದೆ ಇದು ನಿಮಗೆ ಪ್ರಶಾಂತವಾಗಿದೆ ಅಂತ ಕಂಡರೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳನ್ನು ಆರಂಭದಲ್ಲಿ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದೆ. ಆರಂಭಿಕ ಅಡಚಣೆಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಇದು ಕಾಣಿಸಲ್ಲ, ಆದರೆ ಒಳಗೊಳಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ತಡೆಯುವಂಥದ್ದು ಇಂಥ ಒಂದು ಸಂದರ್ಭಗಳು. ಹಾಗಾಗಿಯೇ ಈ ದಿನ ನಿಮ್ಮ ಆತ್ಮಗೌರವವನ್ನು ಬಿಟ್ಟು ನೀವು ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಯಾಕೆಂದರೆ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೂಲಕನೇ ಹೋಗಬೇಕಾಗತ್ತೆ. ಸ್ವಲ್ಪ ರಿಜಿಡ್ ಆಗಿರುವಂಥ ಪಾಲಿಸಿಗಳನ್ನು ನೀವು ಅಮೆಂಡ್ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ
ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಧನಾತ್ಮಕವಾಗಿ ಆಲೋಚನೆ ಮಾಡಿ. ಏಕೆಂದರೆ ನಿಮಗೆ ಸ್ವಲ್ಪ ನೆಗೆಟಿವ್ ಇನ್ಫ್ಲೂಯೆನ್ಸ್ ಈ ದಿನ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಹಿರಿಯರು ಹೇಳ್ತಾರೆ, ವಿತೌಟ್ ಪಾಸಿಟಿವ್ ಆ್ಯಟಿಟ್ಯೂಡ್ ಸಕ್ಸಸ್ ಈಸ್ ಕಾಲ್ಡ್ ಲಕ್ ಅಂತ ಹೇಳಿ. ಆದರೆ ವಿತ್ ಪಾಸಿಟಿವ್ ಆ್ಯಟಿಟ್ಯೂಡ್ ಸಕ್ಸಸ್ ಈಸ್ ಕಾಲ್ಡ್ ಅಚೀವ್ಮೆಂಟ್ ಅಂತ. ಹಾಗಾಗಿ ನಿಮಗೆ ಈ ದಿನ ಲಕ್ ಇರಬೇಕಾ ಅಚೀವ್ಮೆಂಟ್ ಇರಬೇಕಾ ಅನ್ನುವಂಥ ವಿಚಾರಗಳನ್ನು ತೂಗಿ ನೋಡಿ. ಈ ಲಕ್ ಅನ್ನುವಂಥದ್ದು ತಾತ್ಕಾಲಿಕವಾಗಿರುತ್ತೆ, ಆದರೆ ಅಚೀವ್ಮೆಂಟ್ ಅನ್ನುವಂಥದ್ದು ಶಾಶ್ವತವಾಗಿರುತ್ತೆ, ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳನ್ನು ಕೂಡ ತಂದುಕೊಡುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಏನಾದರೂ ಒಂದು ಕೆಲಸವನ್ನು ಸಾಧನೆ ಮಾಡುವಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಗಂಭೀರವಾದ ಚರ್ಚೆಯ ಸಂದರ್ಭದಲ್ಲಿ ನಿಮ್ಮ ನವಿರಾದ ಹಾಸ್ಯ ಕೂಡ ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲಿ ಹಾಸ್ಯವನ್ನು ನೀವು ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನುವಂಥ ಒಂದು ವಿವೇಚನೆಯನ್ನು ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ. ಸ್ವಲ್ಪ ಜಾಗ್ರತೆ. ಸಂಬಂಧವನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆ ಮಾತಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂಥ ದಿನ. ಹಾಗಾಗಿಯೇ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಶ್ರದ್ಧೆಯಿಂದ ಅದನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಇದು ಪ್ರಮುಖವಾದಂಥ ನಿರ್ಧಾರಗಳು, ನಿಮ್ಮ ವೃತ್ತಿಯ ಬದುಕಿಗೆ ಬೇಕಾದಂಥ ನಿರ್ಧಾರಗಳು. ಇದರಿಂದ ನಿಮಗೆ ಹೆಚ್ಚಿನ ಲಾಭ ಉಂಟಾಗುತ್ತೆ, ಜೊತೆಗೆ ಮನಸ್ಸಿಗೂ ಕೂಡ ಸಮಾಧಾನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ವ್ಯವಹಾರಗಳನ್ನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರಿದ್ದಾರೆ, ಅಥವಾ ಸಾಲವನ್ನು ಈ ದಿನ ಕೊಡುವಂಥದ್ದು ತರುವಂಥದ್ದು ವಿಚಾರಗಳು ಕೂಡ ನಿಮ್ಮ ಒಡ ಹುಟ್ಟಿದವರ ಜೊತೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಂಥ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಯಾರಿಗೂ ಯಾವುದೇ ರೀತಿಯಲ್ಲೂ ಧಕ್ಕೆಯಾಗದಂತೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ರಹಸ್ಯವಾಗಿ ಮಾತುಕತೆ ನಡೆಯುತ್ತೆ. ಅಥವಾ ಈ ಸಂದರ್ಭದಲ್ಲೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ಯಾರಿಗೂ ಯಾವುದೇ ಒಂದು ವಿವರಗಳನ್ನು ಕೊಡದೆ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ರಹಸ್ಯ ಕಾರ್ಯಾಚರಣೆಗೆ ಈ ದಿನ ನಿಮಗೆ ಉತ್ತಮವಾದಂಥ ದಿನ. ಅದಕ್ಕೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಇದೆ. ಒಳ್ಳೆಯ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮ್ಮ ಜೊತೆ ಇರುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಶತ್ರುವಿನ ಬಗ್ಗೆ ಅಥವಾ ನಿಮ್ಮ ಹಿತಶತ್ರು ನಿಮಗೆ ಅಂಥ ವ್ಯಕ್ತಿ ಆಗಲ್ಲ ಅನ್ನುವಂಥ ವಿಚಾರಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂತ ಹೇಳಿದ್ರೆ ಅವರ ಕೈ ಮೇಲಾಗುವಂಥದ್ದು, ಅವರೇ ನಿಮಗೆ ನಿಮ್ಮ ಗೌರವಕ್ಕೆ ಮಸಿ ಬಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಾಗಿಯೇ ಈ ಸಮುದ್ರದ ನೀರು ದಾಹವನ್ನು ತಣಿಸಲ್ಲ, ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ನಮಗೆ ನೇರವಾಗಿ. ಆದರೂ ಕೂಡ ಅವು ಒಮ್ಮೊಮ್ಮೆ ಕುಣಿದು ಕುಪ್ಪಳಿಸ್ತಾ ಇರುತ್ತೆ. ಅದನ್ನು ನೋಡಿದ್ರೆ ಭಯ ಆಗುತ್ತೆ. ಅಂತಹ ರೀತಿಯಲ್ಲಿ ಈ ದಿನ ನಿಮಗೆ ಕೆಲಸಕ್ಕೆ ಬಾರದಂಥ ವ್ಯಕ್ತಿಗಳ ಕೈ ಮೇಲಾಗುತ್ತೆ. ಅವರು ಮಾತಾಡುವಂಥ ಶೈಲಿ ಅಥವಾ ಅವರ ನಡತೆ ಅದು ನಿಮಗೆ ತೀವ್ರ ಬೇಸರವನ್ನು ತರಿಸುವಂಥ ವಿಚಾರಗಳಾಗುತ್ತೆ. ಆದರೂ ತಾಳ್ಮೆಯಿಂದ ಅದನ್ನು ಸಹಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ವಿಶೇಷ ಸ್ಥಾನದಲ್ಲಿದ್ದಾನೆ, ಉದ್ಯೋಗ ಸ್ಥಾನ. ಹಾಗಾಗಿಯೇ ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಚಟುವಟಿಕೆ ಇದರಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮನಕಾರಕನಾದಂತಹ ಚಂದ್ರ ನಿಮ್ಮ ಮನಸ್ಸನ್ನು ತುಂಬ ಸಂತೋಷದಲ್ಲಿ ಇಟ್ಟಿರ್ತಾನೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲಿಲ್ಲದಂತಹ ಭಾವನೆಗಳು ಈ ದಿನ ಬರುವಂಥದ್ದು ಕೂಡ ಇದೆ. ಹಾಗೆ ಈ ಪ್ರೀತಿಯ ವಿಚಾರವಾಗಿ ನಿಮಗೆ ತುಂಬ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಇರುವಂಥದ್ದು ಇದೆ. ತಮಗೆ ಗೊತ್ತಿದೆ, ಮಳೆಯ ನೀರಿನಿಂದ ಗಿಡ ಮರಗಳು ಬೆಳೀತವೆ ಹೊರತು ಗುಡುಗು ಸಿಡಿಲುಗಳಿಂದ ಅಲ್ಲ ಅನ್ನುವಂಥ ವಿಚಾರ. ಹಾಗಾಗಿಯೇ ನೀವು ಪ್ರೀತಿ ಪ್ರೇಮಗಳಿಂದ ಸಂಬಂಧವನ್ನು
ಬೆಳೆಸ್ಬೋದು ಅನ್ನುವಂಥ ವಿಚಾರ ಗೊತ್ತಿದೆ ಹೊರತು ಈ ಸಿಟ್ಟು, ಕ್ರೋಧ, ಮೋಸ, ವಂಚನೆ ಅಥವಾ ಈ ಕೋಪ ಮಾಡಿಕೊಳ್ಳುವಂಥದ್ದು, ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸುವಂಥದ್ದು, ಇದರಿಂದ ನಿಮ್ಮ ಪ್ರೇಮ ಚಿಗುರಲ್ಲ. ಹಾಗಾಗಿ ನೆಮ್ಮದಿ ಸಿಕ್ಕಲ್ಲ. ಇಂಥ ವಿಚಾರಗಳನ್ನು ಬಹಳ ಪ್ರಾಕ್ಟಿಕಲ್ಲಾಗಿ ಅನುಭವಿಸಿರುವಂಥವ್ರು ನೀವು. ಕಿರಿಯರಿಗೆ ಈ ಬಗ್ಗೆ ಈ ದಿನ ಒಂದು ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಯ ಬದುಕಿನಲ್ಲಿರುವಂಥ ಸಮಸ್ಯೆ, ನಿಮ್ಮ ಔದ್ಯೋಗಿಕ ಸಮಸ್ಯೆ, ಇದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅದರಲ್ಲೂ ನಿಮ್ಮ ಹಿರಿಯರ ಮೂಲಕ, ಗುರುಗಳ ಮೂಲಕ ಇಂಥ ಒಂದು ಪ್ರಯತ್ನದಲ್ಲಿ ಒಳ್ಳೆಯ ಫಲವನ್ನು ಕಾಣ್ತೀರಿ. ಹಾಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ನಿಮ್ಮ ನೋವಿಗೆ ಸ್ಪಂದನೆ ಮಾಡಿರುವಂಥ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಈ ದಿನ ಕೆಲವು ಬೆಲೆ ಬಾಳುವಂಥ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಅಥವಾ ಈ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಈ ಹಣದ ವಿಚಾರದಲ್ಲಿ ಈ ದಿನ ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸು ಹೇಗಿರುತ್ತೋ ಅದೇ ರೀತಿ ಕೆಲಸಗಳಾಗುತ್ತೆ. ಮನಸ್ಸಿನಂತೆ ಮಹಾದೇವ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥ ವಿಚಾರಗಳು ಮನದಟ್ಟು ಮಾಡಿಕೊಳ್ಬೇಕು. ಅವರ ಒಂದು ಸಲಹೆ, ಮಾರ್ಗದರ್ಶನ ಈ ದಿನ ಪಡ್ಕೊಂಡು ಮುಂದುವರಿಬೇಕು. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆಸಕ್ತಿ ಇದೆ, ಆತ್ಮಬಲ ಇದೆ, ಜನಬೆಂಬಲ ಇದೆ, ಧನಬಲ ಇದೆ, ಎಲ್ಲವೂ ಇದೆ. ಆದರೆ ಈ ಆತ್ಮವಿಶ್ವಾಸದ ಕೊರತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಎಷ್ಟೋ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಒಂದು ಸಂಕಲ್ಪ ಇದೆ, ಅಜೆಂಡಾ ಇದೆ. ಆದರೆ ಕೆಲವೇ ಕೆಲಸಗಳು ಮಾತ್ರ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ಏನಿದೆ ಅದು ನಿಮಗೆ ಕೆಲವೊಮ್ಮೆ ಸಂಕಟವನ್ನು ತರಿಸುತ್ತೆ. ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಗಳು ಕೂಡ ಬರುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಒಳ್ಳೆಯತನ ತಾತ್ಕಾಲಿಕವಾಗಿ ನಿಮ್ಮ ಒಂದು ಪ್ರತಿಭೆಯಿಂದ ಮರೆಮುಚ್ಚುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಸೂಕ್ತವಾದಂಥ ಪ್ರತಿಭೆಗೆ ತಕ್ಕ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಸೇವೆಯನ್ನಾಗಲಿ ಕೆಲವು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಅಂಡರ್ ಯುಟಿಲೈಸೇಷನ್ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಎನರ್ಜಿ ನಿಮಗೆ ಸಂಪೂರ್ಣವಾಗಿ ವ್ಯಯವಾಗುವಂಥದ್ದು, ವ್ಯರ್ಥವಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆಯಂತೆ ನಿಮ್ಮ ಮಕ್ಕಳ ಪ್ರಗತಿ ಇರುತ್ತೆ. ಇದೊಂದರಲ್ಲಿ ನೀವು ಸ್ವಲ್ಪ ಸಮಾಧಾನವನ್ನು ಕಾಣ್ತೀರಿ. ಏಕೆಂದರೆ ಮಕ್ಕಳ ಪ್ರಗತಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದು ಪಾಸಿಟಿವ್ ಆಗಿದ್ದಾಗ ಅಂತಹ ಪ್ರಗತಿಯಿಂದ ಸಂತೋಷ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಆಸೆಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನಗಳನ್ನು ಕೂಡ ಮಾಡ್ತೀರಿ. ಹಾಗಾಗಿ ನಿರೀಕ್ಷೆಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಕೆಲವು ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ರಾಜಕೀಯ ವ್ಯಕ್ತಿಗಳು ಜನಮನ್ನಣೆಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ. ಹಾಗಾಗಿ ನಿಮಗೆ ಯಾವುದೇ ರಾಜಕಾರಣಿಗಳಿಂದ, ಯಾವುದೇ ಗಣ್ಯ ವ್ಯಕ್ತಿಯಿಂದ ಏನಾದರೂ ಸಹಾಯ ಸಹಕಾರಗಳು ಬೇಕು ಅಂತ ಹೇಳಿದ್ರೆ ಈ ದಿನ ಬಹಳ ವಿಶೇಷವಾದಂಥ ನೇರವಾದಂಥ ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಳ್ಳಿ. ಅವರು ನಿಮ್ಮ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಕೆಲವೊಂದು ಸಹಕಾರಗಳನ್ನು ಪಡ್ಕೊಳ್ಳಿಕ್ಕೆ ಇದು ಅತ್ಯುತ್ತಮವಾದಂಥ ಒಂದು ಪ್ರಯತ್ನವಾಗುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಕುತೂಹಲ ಜಾಸ್ತಿ ಇರುವಂಥದ್ದು, ನಿಮಗೆ ಒಂದು ಕುತೂಹಲ ಹೆಚ್ಚಾಗಿರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ಸ್ವಲ್ಪ ಮಟ್ಟಿನ ಸೋಲು ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನದ ಪ್ರಯತ್ನಗಳು ಸ್ವಲ್ಪ ವ್ಯರ್ಥವಾಗುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಸೂಕ್ತವಾದ ತೀರ್ಮಾನಗಳನ್ನು ಕೂಡ ಕೈಗೊಳ್ಳಲ್ಲ. ಹಾಗಾಗಿ ಈ ಬೇಕಾಬಿಟ್ಟಿ ತೀರ್ಮಾನಗಳಿಂದಲೇ ಕೆಲವೊಂದು ಭಾರಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಒಂದು ವಿವೇಚನಾ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಮನೆಯ ಒಳಗಡೆ ಫ್ಯಾನ್ ಹಾಕ್ಬಿಟ್ಟು ನೀವು ಬಿಸಿಲಿನಲ್ಲಿ ಆಚೆ ಕೂತಂತೆ ಇರುತ್ತೆ. ಹಾಗಾಗಿನೇ ಇಲ್ಲಿ
ವಿವೇಚನೆಯಿಂದ ತೀರ್ಮಾನಗಳನ್ನು ಮಾಡಿಕೊಳ್ಳುವಂಥ ಶಕ್ತಿಯನ್ನು ಕಳ್ಕೊಳ್ತೀರಿ. ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳು, ನಿಮ್ಮ ಹೊಂದಾಣಿಕೆಯ ವಿಚಾರಗಳು ಸ್ವಲ್ಪ ಕೊರತೆಯಲ್ಲಿ ಇರುತ್ತೆ. ಅಂದರೆ ಈ ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ ಬಹಳವಾಗಿ ಕಾಡುತ್ತೆ ನಿಮ್ಮನ್ನು. ಇನ್ನು ಬೇಡದ ವ್ಯಕ್ತಿಗಳ ಮಾತುಗಳನ್ನು ಕೇಳಲಿಕ್ಕೆ ನಿಮಗೆ ಇಷ್ಟವಾಗುವಂಥದ್ದು. ಹಾಗಾಗಿ ಅವರ ಸಲಹೆ ಮಾರ್ಗದರ್ಶನದಂತೆ ಮುಂದುವರಿತೀರಿ. ಇಲ್ಲಿ ಎಡವಟ್ಟಾಗುತ್ತೆ. ಹಾಗಾಗಿನೇ ಅನುಭವದ ಒಂದು ವಿಚಾರಧಾರೆಗಳೇನಿದೆ ಅದು ನಿಮ್ಮ ಗೌರವವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನದಲ್ಲೂ ಇರುತ್ತೆ. ಹಾಗಾಗಿನೇ ಈ ಹಣಕಾಸಿನ ವಿಚಾರದಲ್ಲಿ ಮತ್ತು ನಿಮ್ಮ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಹಾಯದ ಮನೋಭಾವ ಬಹಳ ವಿಶೇಷವಾಗಿ ಬಳಕೆಯಾಗುವಂಥದ್ದು. ಹಾಗಾಗಿ ನೀವು ನಂಬಿಕೆಗೆ ಅರ್ಹರಾದಂಥವರ, ಸೂಕ್ತವಾದಂಥ ವ್ಯಕ್ತಿಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ತರ್ಕ ಅಥವಾ ನಿಮ್ಮ ಸತ್ಯ ಸಂಗತಿಗಳ ವಿಚಾರವಾಗಿ ನಿಮ್ಮ ಮೆದುಳು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಳ್ಳೆಯ ಆಲೋಚನೆಯಲ್ಲಿರ್ತೀರಿ. ಹಾಗಾಗಿನೇ ನಿಮ್ಮ ಎಡ ಮೆದುಳು ಈ ದಿನ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಿ ತಮಗೆ ಗೊತ್ತಿದೆ ಎಡ ಮೆದುಳು ಮತ್ತು ಬಲ ಮೆದುಳು ಯಾವ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಅನ್ನುವಂಥ ವಿಚಾರ. ಇಲ್ಲಿ ಒಂದು ಅನುಕರಣೆ ಇರ್ಬೋದು, ಗಣಿತ ಇರ್ಬೋದು, ಚಿಂತನೆ ಇರ್ಬೋದು, ಶಬ್ದಗಳ ಸಂಗ್ರಹಣೆ ಇರ್ಬೋದು, ಹಾಗೆ ಸತ್ಯ ಸಂಗತಿಗಳ ವಿಚಾರವಾಗಿ ಮಾತಾಡುವಂಥದ್ದು ಇರ್ಬೋದು, ಪ್ರಬುದ್ಧವಾದಂಥ ಮಾತು, ಇದನ್ನು ಎಡಮೆದುಳು ನಿರ್ವಹಣೆ ಮಾಡುತ್ತೆ. ಇನ್ನು ಮೆದುಳಿನ ಬಲಭಾಗ ಏನಿದೆ, ಬಲ ಮೆದುಳು, ಇದು ಕಲ್ಪನೆಯನ್ನು, ಒಂದು ಯೋಚನೆಯನ್ನು, ವೀಕ್ಷಣೆಯನ್ನು, ಕಲೆ, ಹಾಗೆ ಒಂದು ಭಾವನೆಯನ್ನು ಇತ್ಯಾದಿಗಳನ್ನು ಈ ಬಲ ಮೆದುಳು ಸಂವೇದನೆಗೊಳಿಸುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಎಡ ಮೆದುಳು ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಕಲೆ, ಸಾಹಿತ್ಯ, ಒಂದು ಕ್ರಿಯಾಶೀಲವಾದಂತಹ ಬದುಕು ಈ ದಿನ ನಿಮಗೆ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕುವಂಥದ್ದು, ಇದು ಮನಸ್ಸಿಗೆ ತುಂಬ ಒಂದು ಶಾಶ್ವತವಾದಂಥ ನೆಮ್ಮದಿಯನ್ನು ತಂದುಕೊಡುವಂಥದ್ದು ಇದೆ. ಹಾಗೆ ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿಯ ಬದುಕಿನಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಉತ್ತಮವಾದಂಥ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಬಹಳಷ್ಟು ಕಷ್ಟಪಟ್ಟು ಸೋತು ಗೆದ್ದು ನೀವು ತುಂಬ ಅನುಭವವನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ಈ ದಿನ ಯಾವುದು ಮುಖ್ಯ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ಒಂದು ದಿಸೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವಿಶೇಷವಾದಂಥ ದಿನ, ಒಂದು ತಿರುವನ್ನು ಕಾಣುವಂಥ ಒಂದು ದಿನ ಇದು. ಹಾಗೆ ಈ ದಿನ ನೋಡಿ, ಗುರು ಹಿರಿಯರ ಬಗ್ಗೆ ಒಂದು ಗೌರವ, ಮನೆಯಲ್ಲಿ ಇರುವಂಥ ಹಿರಿಯರ ಬಗ್ಗೆ ಶುಶ್ರೂಷೆ ಮಾಡುವಂಥ ವಿಚಾರಗಳು ಕೂಡ ಈ ದಿನದಲ್ಲಿರುತ್ತೆ. ಇವೆಲ್ಲ ಮನಸ್ಸಿಗೆ ಸಂತೋಷವನ್ನು ತರುವಂಥ ವಿಚಾರಗಳು ಈ ದಿನ ಘಟಿಸುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವಂಥ ದಿನ. ತುಂಬ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ಈ ದಿನ ಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಆಶ್ಚರ್ಯಕರವಾದಂಥ ಘಟನೆಗಳು ಕೂಡ ನಡೆಯುವಂಥದ್ದು ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಬಹಳ ಚಿಂತನೆ ಮಾಡುವಂಥದ್ದು. ಚಿಂತನೆ ಅಂತ ಹೇಳಿದ್ರೆ ತುಂಬ ಬ್ಯಾಲೆನ್ಸ್ಡಾಗಿ ಯೋಚನೆ ಮಾಡುವಂಥ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಒಂದು ಶ್ರದ್ಧೆ, ನಿಮಗಿರುವಂಥ ಒಂದು ಕಮಿಟ್ಮೆಂಟ್ ಏನಿದೆ, ಅದು ಬಹಳ ವಿಶೇಷವಾಗಿ ನಿಮ್ಮ ಗೌರವವನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿಯೇ ನಿಮಗೆ ಗೊತ್ತಿದೆ, ಕಮಿಟ್ಮೆಂಟ್ ಈಸ್ ಅನ್ ಆ್ಯಕ್ಟ್ ಅಂತ ಹೇಳಿ. ಇದು ನಾಟ್ ಎ ವರ್ಡ್. ಇದು ಕಮಿಟ್ಮೆಂಟ್ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತೀರಿ. ನಿಮ್ಮ ವ್ಯಾಪಾರ ಇರಲಿ, ನಿಮ್ಮ ಉದ್ಯೋಗ ಇರಲಿ, ನಿಮ್ಮ ಓದಿರಲಿ, ನಿಮ್ಮ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿರಲಿ, ಬಹಳ ಶ್ರದ್ಧೆಯಿಂದ ಮಾಡ್ತೀರಿ ಈ ದಿನದಲ್ಲಿ.
ಅದಕ್ಕೆ ನಿಮಗೆ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು, ಹಾಗೆ ತುಂಬ ಆಕರ್ಷಣೀಯವಾದಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ನೇರ ನುಡಿ ಕೆಲವರಿಗೆ ಇಷ್ಟ ಆಗದೆ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನು ಹೇಳಲಿಕ್ಕೆ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಅದು ಅಪಹಾಸ್ಯಕ್ಕೆ ಒಳಗಾದರೂ ಕೂಡ ಸತ್ಯವನ್ನೇ ಹೇಳ್ತೀರಿ. ಅಂಥ ಒಂದು ಕಠಿಣವಾದಂಥ ಕಠೋರವಾದಂಥ ಮನಸ್ಸು ಈ ದಿನ ನಿಮ್ಮಲ್ಲಿ ಇರುವಂಥದ್ದಿದೆ, ಅದು ಕಾಣಿಸುತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಷ್ಟ ಉಂಟಾಗ್ತಾ ಇದ್ದರೆ ಅದಕ್ಕೆ ಒಂದು ಪೂರ್ಣವಾದಂಥ ತಂತ್ರವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಇದೆ. ಭಾಳ ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ಕಹಿ ಘಟನೆಗಳನ್ನು ಮೆಲುಕು ಹಾಕುವಂಥದ್ದು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಮನಸ್ಸಿನಲ್ಲಿ ಏನೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲವನ್ನ ಹೇಳ್ಕೊಳ್ಬಿಡಬೇಕು. ಎಲ್ಲದರ ಒಂದು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬಹಳ ವಿಪರೀತವಾಗಿರುತ್ತೆ ಈ ದಿನ. ಹಾಗೆ ಈ ದಿನ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪನೂ ಕೂಡ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ನಿಮ್ಮ ಊಹೆಯ ಆಧಾರದ ಮೇಲೆ ಕೆಲವೊಂದು ನಿರ್ಣಯಕ್ಕೆ ಬರುವಂಥ ದಿನ. ಇದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಕೆಲವೊಂದು ಪ್ರಯತ್ನಗಳಿಗೆ ಮಿಶ್ರ ಫಲವನ್ನು ಕಾಣುವಂಥ ದಿನ. ಹಾಗಾಗಿ ತುಂಬ ನಿರೀಕ್ಷೆಯಲ್ಲಿಟ್ಕೊಂಡು ಮಾಡಿರುವಂಥ ಕೆಲಸ ನಿಮಗೆ ನಿರಾಸೆಯನ್ನು ತರಿಸುತ್ತೆ. ಆದರೆ ಅರ್ಧಂಬರ್ಧ ಮನಸ್ಸಿನಿಂದ ಮಾಡಿರುವಂಥ ಕೆಲಸ ಕಾರ್ಯಗಳೇ ಪೂರ್ಣ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ದ್ವಂದ್ವಗಳು ಜಾಸ್ತಿ ನಡೆಯುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಂತ ಉದ್ಯೋಗ ಸಣ್ಣ ಪ್ರಮಾಣದ ಹಿನ್ನಡೆಯನ್ನು ಅನುಭವಿಸುತ್ತೆ. ಏಕೆಂದರೆ ಆತುರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಣಯಗಳು ಒಂದು ಹೊಸ ದಾರಿಯನ್ನು ಮುಚ್ಚಲ್ಪಡುತ್ತೆ. ಹಾಗಾಗಿನೇ ಒಂದು ಒಳ್ಳೆಯ ಅನುಕೂಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಆತುರವಾಗಿ ಮಾಡುವಂಥ ಎಡವಟ್ಟುಗಳಿಂದ ಅಂಥ ಒಂದು ಭಾಗ್ಯವನ್ನು ಈ ದಿನ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಎಲ್ಲೋ ಒಂದು ಕಡೆ ಮಕ್ಕಳ ಪ್ರಗತಿ, ಅವರ ವಿದ್ಯಾಭ್ಯಾಸ, ಅವರ ಒಂದು ವೈವಾಹಿಕ ಬದುಕು, ಅವರ ಆರೋಗ್ಯ ನಿಮ್ಮನ್ನು ಬಾಧಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಔಷಧ ವ್ಯಾಪಾರಿಗಳಿಗೆ ಸ್ವಲ್ಪ ಹೆಚ್ಚಿನ ಲಾಭಗಳಿದೆ. ಏಕೆಂದರೆ ಈ ಆರೋಗ್ಯದ ವಿಚಾರದಲ್ಲಿ ನೀವು ಕೂಡ ಈ ದಿನ ಎಡುವಂಥದ್ದು ಕೂಡ ಇದೆ. ವಿಹಾರಾದಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಕೆಲವೊಂದು ಈ ಚಿಲ್ಲರೆ ವ್ಯವಹಾರ ಮಾಡುವಂಥವ್ರಿಗೆ ಹೆಚ್ಚಿನ ಲಾಭ ಇರುತ್ತೆ. ಆದರೆ ದೊಡ್ಡ ಬಂಡವಾಳ ಹಾಕಿ ಮಾಡುವಂಥವ್ರಿಗೆ ಅಷ್ಟೊಂದು ಲಾಭದ ಪ್ರಮಾಣ ಇರಲ್ಲ. ಹಾಗಾಗಿನೇ ಏನೇ ಮಾಡಿದ್ರೂ ಕೂಡ ನೀವು ಈ ದಿನ ಸಣ್ಣ ಪ್ರಮಾಣದಲ್ಲಿ ಮಾಡಿ. ಭಾರೀ ಯೋಜನೆಗಳಿಗೆ ಕೈ ಹಾಕಿ ಈ ದಿನ ತೊಂದರೆಯನ್ನು ಅನುಭವಿಸಬೇಡಿ. ಹಾಗಾಗಿನೇ ಈ ದಿನ ಸ್ವಲ್ಪ ವಿವೇಚನೆ ಇರಲಿ. ಹಾಗೆ ನಿಮ್ಮ ಕುಟುಂಬದಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ತಂಟೆ ತಕರಾರುಗಳಿದ್ದರೆ, ಲಿಟಿಗೇಷನ್ಸ್ ಇದ್ದರೆ, ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದು ಅಷ್ಟೊಂದು ಸೌಖ್ಯವನ್ನು ತರಲ್ಲ, ಅನುಕೂಲಕರವಾದಂತಹ ಸನ್ನಿವೇಶ ಇರಲ್ಲ. ಹಾಗಾಗಿ ಈ ಜಮೀನು, ಮನೆ, ಸೈಟು ಇತ್ಯಾದಿ ವಿಚಾರಗಳಲ್ಲೇ ಈ ದಿನ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಇನ್ನು ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟದ ಸಮಸ್ಯೆಗಳು ಉದ್ಭವ ಆಗುತ್ತೆ. ದೊಡ್ಡ ಸಮಸ್ಯೆ ಅಲ್ಲ, ಸಣ್ಣ ಸಮಸ್ಯೆ, ಒಂದು ಇರುವೆ ಕಚ್ಚುವಂತಹ ಸಮಸ್ಯೆ. ಹಾಗಾಗಿ ಅಂಥದ್ದೇ ನಿಮ್ಮನ್ನು ಈ ದಿನ ತುಂಬ ಬಾಧಿಸುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಮಕ್ಕಳನ್ನು ಒಂದು ಶಿಸ್ತಿಗೆ ಒಳಪಡಿಸುವಂಥದ್ದು ಇದೆ. ಮಕ್ಕಳು ಹೇಗಿರಬೇಕು ಅಂತ ಹೇಳಿ ನೀವು ಬಯಸ್ತೀರೋ, ಮೊದಲು ನೀವು ಆ ರೀತಿ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ, ಮಾದರಿಯಾಗಿ ಇರಬೇಕು. ಆಗ ಮಾತ್ರ ಮಕ್ಕಳು ಅನುಕರಣೆ ಮಾಡಿ ಅವರು ಕೂಡ ಸರಿದಾರಿಯಲ್ಲಿರ್ತಾರೆ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ದಿನ ಬಹಳ ಸುಲಭದ ಕೆಲಸವನ್ನು ಸ್ವಲ್ಪ ಕಷ್ಟಪಟ್ಟೇ ಮಾಡಬೇಕಾಗತ್ತೆ.
ಹಾಗಾಗಿನೇ ಈ ದಿನ ಉಗುರಿನಲ್ಲಿ ಹೋಗುವಂಥ ವಿಚಾರಗಳಿದ್ದರೂ ಕೂಡ ಅದನ್ನು ನೀವು ಒಂದು ಆಯುಧದಿಂದಲೇ ಪರಿಹಾರ ಮಾಡಿಕೊಳ್ಬೇಕು ಅಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ನೀವು ನಂಬಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಂದ ಕೆಲವೊಂದು ಮೋಸಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹಿಂದೆ ಆಡುವಂಥ ಮಾತುಗಳಿಗೆ ನೀವು ಮಾನ್ಯತೆ ಕೊಡಬೇಡಿ. ಬೆನ್ನ ಹಿಂದೆ ಸಾವಿರಾರು ಘಟನೆಗಳು ನಡೀತಾ ಇರುತ್ತೆ, ಗೊತ್ತಾಗಲ್ಲ. ಆದ್ದರಿಂದಲೇ ಕೆಲವೊಂದು ಊಹೆಗಾಗಲಿ ಕಲ್ಪನೆಗಳಿಗಾಗಲಿ ಗಾಳಿ ಸುದ್ದಿಗಳಿಗಾಗಲಿ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ. ಇದು ನಿಮ್ಮ ಮನಸ್ಸನ್ನು ಅಪಹರಿಸಿಬಿಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಇರುವಂಥ ಆಸಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿನೇ ಈ ಬೆನ್ನ ಹಿಂದೆ ಮಾತಾಡುವಂಥವ್ರನ್ನ ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹಣ ಹೂಡಿಕೆ ವಿಚಾರಗಳೇನಾದರೂ ಬಂದರೆ ಸ್ವಲ್ಪ ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಇನ್ನು ಮನೆಯಲ್ಲಿ ನಿಮ್ಮ ತಾಯಿಯವರಿದ್ದರೆ, ತಾಯಿ ಸ್ಥಾನದಲ್ಲಿರುವಂಥವ್ರು ಏನಾದರೂ ಇದ್ದರೆ ಅವರ ಸೇವೆ ಮಾಡುವಂಥ ಒಂದು ಒಳ್ಳೆಯ ಅಪರೂಪದ ಅವಕಾಶ ನಿಮಗೆ ಒದಗಿ ಬರುತ್ತೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿಯವರು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬಹಳ ಸಕ್ಸಸ್ಫುಲ್ಲಾಗಿ ಮಾಡ್ತೀರಿ. ಬಹಳ ವಿವೇಚನೆ ಇದೆ, ಬಹಳ ವಿಚಾರಪೂರ್ವಕವಾಗಿ ಮಾತಾಡುವಂಥದ್ದು ಇದೆ. ಹಾಗೆ ಪ್ರಬುದ್ಧವಾದಂಥ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಜಾಸ್ತಿ ಇದೆ. ಹಾಗೆ ಎಲ್ಲರೂ ಕೂಡ ಈ ಶ್ರೀಮಂತ ಬದುಕನ್ನು ಇಷ್ಟಪಡ್ತಾರೆ. ಆದರೆ ನೆಮ್ಮದಿಯ ಬದುಕು ಅದಕ್ಕಿಂತ ಶ್ರೀಮಂತ ಅನ್ನೋವಂಥದ್ದು ಎಷ್ಟೋ ಮಂದಿಗೆ ಗೊತ್ತಿರಲ್ಲ. ಆದರೆ ಅಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಅಂದರೆ ನೆಮ್ಮದಿಗಾಗಿ ಹಾತೊರೆಯುವಂಥ ಒಂದು ಶ್ರೀಮಂತಿಕೆ ನಿಮ್ಮಲ್ಲಿರುತ್ತೆ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಆಸಕ್ತಿಯನ್ನು ತೋರಿದ್ರೂ ಕೂಡ ಫಲಿತಾಂಶಗಳ ಬಗ್ಗೆ ನಿಮಗೆ ಹೆಚ್ಚು ಒಲವಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಸಮಯ ಅಮೂಲ್ಯವಾಗಿರುವಂಥದ್ದು, ಅದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ಆ ಸಮಯವನ್ನು ಯಾರು ತುಂಬ ಇಷ್ಟಪಡ್ತಾರೆ ಅಂಥವ್ರಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ವ್ಯರ್ಥ ಅನ್ನುವಂಥ ಮಾತೇ ಇಲ್ಲ. ಹಣದ ವಿಚಾರದಲ್ಲಿ ಬಹಳ ವಿಶೇಷವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತೀರಿ. ಇದು ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ಕೂಡ ತಂದುಕೊಡುತ್ತೆ. ಇನ್ನು ಆತ್ಮೀಯ ಬಂಧುಗಳಿಗೆ ಬೇಕಾಗಿರುವಂಥ ನೆರವು, ಅವರ ಕಷ್ಟ ಸುಖಗಳಿಗೆ ನಿಮ್ಮ ಸ್ಪಂದನೆ ಬಹಳ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಕೆಲವೊಂದು ಸನ್ನಿವೇಶಗಳು ಉಂಟಾಗುತ್ತೆ. ಒಳ್ಳೆಯ ಗೆಳೆಯರು ಸಿಗ್ತಾರೆ, ಒಳ್ಳೆಯ ಗುರುಗಳು ಸಿಗ್ತಾರೆ, ಮಾರ್ಗದರ್ಶನ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಯಾವುದೇ ಒಂದು ಪರೀಕ್ಷೆ ಸ್ಪರ್ಧೆ ಇದರಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ದಿನವಾಗಿರುತ್ತೆ. ಹಾಗೆ ಸಣ್ಣ ಮಟ್ಟದಲ್ಲಿ ಒಂದು ಪ್ರಯಾಣ ಮಾಡುವಂಥದ್ದು, ಪ್ರವಾಸ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರೋ ಬಂಧುಗಳೋ ಕುಟುಂಬಸ್ಥರೋ ಇವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಂತೋಷಕರವಾದಂಥ ಸಂಗತಿಗಳನ್ನು ಕೇಳುವಂಥ ಸನ್ನಿವೇಶಗಳು ಇದೆ. ಒಟ್ಟಾರೆ ಈ ದಿನ ನಿಮ್ಮ ದಿನ ತುಂಬ ಚೆನ್ನಾಗಿ ಅನುಭವಿಸ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರು ಈ ದಿನ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಆಸಕ್ತಿಯಿಂದ ಪ್ರಾರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿರ್ತೀರಿ. ಮೆಂಟಲ್ ರೆಡಿನೆಸ್ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅದೃಷ್ಟವಂತರು ನೀವು, ಕೆಲವೊಂದು ವಿಚಾರಗಳಲ್ಲಿ ತುಂಬ ಬುದ್ಧಿವಂತರು ಕೂಡ. ಹಾಗಾಗಿನೇ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಈ ಅದೃಷ್ಟವಂತ ಅನ್ನುವಂಥವರು ಅವಕಾಶಗಳನ್ನು ತುಂಬ ಚೆನ್ನಾಗಿ ಪಡ್ಕೊಳ್ತಾರಂತೆ. ತಾನಾಗಿ ಒದಗಿ ಬರುವಂಥ ಸನ್ನಿವೇಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ. ಆಪರ್ಚುನಿಟಿಯನ್ನು ಬಿಟ್ಟುಕೊಡಲ್ಲ. ಅವರು ಅದೃಷ್ಟವಂತರು. ಇದ್ದಕ್ಕಿದ್ದ ಹಾಗೆ ಬರುವಂಥ ಕೆಲವು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಚೆನ್ನಾಗಿ ಅನುಭವಿಸ್ತಾರೆ ಇವರು. ಆದರೆ ಬುದ್ಧಿವಂತರಿರ್ತಾರಲ್ಲ, ಇವರು ಅವಕಾಶಗಳನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳುವಂಥವ್ರು.
ಹಾಗಾಗಿ ಬದುಕು ಎಲ್ಲೋ ಹೋಗ್ತಾ ಇರುವಂಥದ್ದನ್ನು ಸರಿದಾರಿಗೆ ತರುವಂಥದ್ದು, ಹಾಗೆ ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಒಂದು ಅನುಕೂಲಕ್ಕೆ ಮಾರ್ಪಾಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ನಿಮಗೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ದಿನ ಅದೃಷ್ಟವಂತರು, ಬುದ್ಧಿವಂತರು ಆಗಿರುವಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಅದರಂತೆ ಕೆಲಸಗಳಾಗಿ ನಿಮಗೆ ಸಂಪೂರ್ಣವಾದಂಥ ವಿಶ್ವಾಸಾರ್ಹವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಗೆಳೆಯರು ನಿಮ್ಮ ಜೊತೆ ಇರ್ತಾರೆ. ಇದು ನಿಮಗೆ ಒಂದು ಪ್ಲಸ್ ಪಾಯಿಂಟು, ಇದೇ ನಿಮಗೆ ಒಂದು ಸ್ಟ್ರೆಂತ್ ಇದು. ಏಕೆಂದರೆ ನೀವು ಬಯಸಿದ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರು ಕೂಡ ಜೊತೆಯಾಗಿ ನಿಲ್ತಾರೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಮಾತು ಕೆಲವೊಮ್ಮೆ ಕಹಿ ಆಗ್ಬೋದು. ನಿಮಗೆ ಅವರ ಒತ್ತಡಗಳು ಈ ದಿನ ಮಾನಸಿಕವಾಗಿ ನಿಮ್ಮನ್ನು ಜರ್ಜರಿತರನ್ನಾಗಿಸ್ಬೋದು. ಆದರೂ ಕೂಡ ಈ ದಿನ ಅಂಥದ್ದನ್ನೆಲ್ಲ ಮರೆತು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಎಷ್ಟೋ ಒಂದು ವಿಚಾರಗಳನ್ನು ಈ ದಿನ ನೀವು ಮರೀಲೇಬೇಕು, ಇಲ್ಲಾಂದರೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಾಗಲಿ ಉದ್ಯೋಗದಲ್ಲಾಗಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಫಲಿತಾಂಶ ಮಾತ್ರ ಅಷ್ಟಕ್ಕಷ್ಟೇ, ಆದರೆ ಶ್ರಮಪಟ್ಟೆ ಈ ದಿನ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು ಕೂಡ ನಿಮಗೆ ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ವೇದನೆಗೆ ಒಳಪಡುವಂಥದ್ದು ಕೂಡ ಇದೆ ಮನಸ್ಸು. ಹಾಗಾಗಿ ಈ ದಿನ ಮನಸ್ಸಿನ ಆನಂದಕ್ಕಾಗಿ, ಸಂತೋಷಕ್ಕಾಗಿ ನೀವು ನಂಬಿರುವಂಥ ಭಗವಂತನನ್ನು ಆರಾಧನೆ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.